ಸರ್ಕಾರ ವಿಧಾನಮಂಡಲದ ಅಧಿವೇಶನವನ್ನು ಕರೆದಿರತಕ್ಕಂಥದ್ದು. ನಾವುಗಳು ಕೂಡ 10-15 ದಿವಸ ಹಿಂದೆಯೇ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ ಸ್ಟಾರ್ಟ್ ಆಗಬೇಕು, ಅಂಥ ಸ್ಟಾರು ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನು ಲೂಟಿ ಮಾಡಿ ಬೇರೆ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ, ಅದು ಏನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ದುರ್ಬಳಕೆ ಆಗಿದೆ ಅಂತೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದಾರಂತ ಹೇಳಿ ನಾವು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ ನಾವು ಮತ್ತು ನಮ್ಮ ಮಿತ್ರ ಪಕ್ಷವಾದಂಥ BJP ಅವರು ಇಬ್ಬರೂ ಸೇರಿ, ಅದು ಕೆಳಮನೆ ಇರ್ಬೋದು, ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನು ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣುಮಕ್ಕಳ ಕಣ್ಣೀರನ್ನು ಇವತ್ತು ಬರೆಸುವಂಥ ಒಂದು ಕೆಟ್ಟದ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವು ಏನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆಯುತ್ತಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಆಗಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆ ಅಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗಲೇ ನಮ್ಮ ರಮೇಶ್ ಗೌಡರು ಹೇಳ್ದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನು ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ, ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನು ಹೂಡಿ ಇವತ್ತು ಈ ರಾಜ್ಯ ಸರ್ಕಾರ ಡ್ರ್ಯಾಗ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ ನಾಮಕರಣ ಆಗಿದೆ, ಬರೀ ನೇಮಿಂಗ್ ಚೇಂಜ್ ಆಗಿದೆ, ಬಿಟ್ಟರೆ ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಒಬ್ಬ ಶಾಸಕರಿಗೂ ಕೂಡ ಅವರು ಕೆಲಸ ಮಾಡಿಸುವಂಥ ಶಕ್ತಿ ಕೂಡ ಇಲ್ಲ. ಯಾಕೆಂದರೆ ಅಧಿಕಾರಿಗಳು ಯಾರು ಮಾತನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ನೋವನ್ನು ತೊಡಗಿಸ್ಕೊಳ್ತಾ ಇರತಕ್ಕಂಥ ಒಂದು ಘಟನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರದಲ್ಲಿ 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಒಂದು ನಗರದಲ್ಲಿ 1.5 ಕೋಟಿ ವೆಹಿಕಲ್ಗಳು ಓಡಾಡ್ತಾ ಇರತಕ್ಕಂಥದ್ದು, 1,50,00,000 ವಾಹನಗಳಿದೆ. ಆಗಲೇ ಸರ್ಕಾರ ಇವತ್ತು ಫುಟ್ಪಾತ್ ವಿಚಾರದಲ್ಲಿ ಆಗಲೇ ಎಲ್ಲರನ್ನ ಕೂಡ ತೆರವುಗೊಳಿಸ್ತೀವಿ ಅಂತ ಹೇಳಿ ಏನೋ ಒಂದು ನೆಪ ಹೂಡಿ ಅದನ್ನು ಮಾಡೋದಕ್ಕಂತ ಹೊರಟಿದ್ದಾರೆ, ಒಪ್ಕೋತೀನಿ. ಮತ್ತು ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ಒಪ್ಕೋತೀನಿ. ಅದರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಅದಕ್ಕೆ ವಿಶೇಷವಾಗಿ ಅವ್ರಿಗೂ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿ, ಕೆಲವರಿಗೆ ID ಕಾರ್ಡ್ಗಳು ಕೊಟ್ಟಿದ್ದಾರೆ, ಕೆಲವರಿಗೂ ಕೊಟ್ಟಿಲ್ಲ. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರು ನಿಭಾಯಿಸ್ತಾ ಇಲ್ಲ. ಇವತ್ತು 30ನೇ ತಾರೀಕು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ KBJ ಅಂತ ಅವ್ರನ್ನ ಕರಿತೀವಿ, ಕೃಷ್ಣ ಬೈರೇಗೌಡರನ್ನ. ಆ ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರು ಇವತ್ತು
ಭಾಳ ಸೂಕ್ಷ್ಮವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಛಲ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಆದರೆ ಅಧಿಕಾರಿಗಳು ಅದಕ್ಕೆ ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಈ ಪಾರ್ಕಿಂಗ್ ಸ್ಲಾಟ್ ಏನು ಸರ್ಕಾರ ಇವತ್ತು ಏನು ಒಂದು ದರೋಡೆ ಸರ್ಕಾರ, ಇದು ಒಂದು ಪಿಕ್ ಪ್ಯಾಕೆಟ್ ಸರ್ಕಾರ. ಜನರು ಮನೆ ಟ್ಯಾಕ್ಸ್ ಕಟ್ತಾರೆ, ಸರ್ಕಾರ ರಾಜ್ಯ ಸರ್ಕಾರದ ಎಲ್ಲ ಥರ ಟ್ಯಾಕ್ಸ್ಗಳನ್ನ ಕಟ್ತಾರೆ. ಅವರು ಮನೆ ಮುಂದೆ ವೆಹಿಕಲ್ನ ನಿಲ್ಲಿಸಿದ್ರೆ ಮತ್ತೆ ಅವ್ರಿಗೆ ಪೆನಾಲ್ಟಿ ಕಟ್ಟಬೇಕೇನ್ರಿ? ಅವ್ರ ಮನೆ ಮುಂದೆ ಅವ್ರ ವೆಹಿಕಲ್ನ ನಿಲ್ಸ್ಕೊಳಕ್ಕೆ ಅಧಿಕಾರ ಇಲ್ವಾ? ಏನು ತಿಳ್ಕೊಂಡಿದ್ದೀರಾ ನೀವು? ಇವತ್ತು ನಿಮಗೂ ಬಹುಮತ ಇರ್ಬೋದು, ನೀವೇನು ಶಾಶ್ವತವಾಗಿ ಗೂಟ ಹೊಡ್ಕೊಂಡು ಕೂತಿರ್ತೀರಾ? ಯಾವತ್ತು ಜನರ ಸಹಮತನೂ ತಗೋಬೇಕು. ಅದನ್ನು ಬಿಟ್ಟು ಇವತ್ತು ಜನರನ್ನ ಸುಳಿಗೆ ಮಾಡುವಂಥ ಕೆಲಸ ಆಗಬಾರ್ದು. ಇದನ್ನು ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರ್ವಜನಿಕವಾಗಿ ಇದು ಚರ್ಚೆ ಆಗಬೇಕು. ಅದನ್ನು ಬಿಟ್ಟು ಇವತ್ತು ನಾವು ಕೂತ್ರೆ ಟ್ಯಾಕ್ಸು, ನಿಂತ್ರೆ ಟ್ಯಾಕ್ಸು ಅಂಥೇಳಿ ಜನ ರಸ್ತೆಯಲ್ಲಿ ಓಡಾಡೋಕ್ಕೂ ಕೂಡ ಟ್ಯಾಕ್ಸ್ ಹಾಕ್ಬಿಡಿ, ಜನ ಓಡಾಡೋದೇ ಬೇಡ. ಏನು ತಿಳ್ಕೊಂಡಿದ್ದೀರಾ ನೀವು? ಹೇಳಬೇಕಾಗ್ತದೆ. ಅದರಿಂದ ಬಹುಶಃ ಬೆಂಗಳೂರು ನಗರದ ವಿಚಾರವಾಗಿ ನಾನು ಕೂಡ ಸರ್ಕಾರಕ್ಕೆ ಸದನದಲ್ಲಿ ಚರ್ಚೆ ಮಾಡುವರಿದ್ದೀವಿ. ಇದಕ್ಕೆ ವಿಶೇಷವಾಗಿ ಒಂದು ಅರ್ಧ ಗಂಟೆಗಳ ಚರ್ಚೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈ ಒಂದು ವಿಚಾರ ನನಗಂತೆ ನಮ್ಮ ರಮೇಶ್ ಗೌಡರು ಹೇಳ್ದಂಗೆ ಬಹುಶಃ ಬೆಂಗಳೂರು ನಗರದಲ್ಲಿ ನಮಗೆ ಶಾಸಕರು ಇಲ್ಲ, ಒಪ್ಕೋತೀವಿ. ಆದರೆ ನಾವಿಬ್ಬರು ವಿಧಾನ ಪರಿಷತ್ನ ಶಾಸಕರಿದ್ದೀವಿ. ನಾವು BJPಯವರು ಮತ್ತು ನಾವು ಇಬ್ಬರು ಸೇರಿ ಕೂಡ ಹೋರಾಟ ಮಾಡಲಿದ್ದೀವಿ, ಸದನದ ಒಳಗಡೆ ಸದನದ ಹೊರಗಡೆ. ಯಾಕೆಂದರೆ